ಗೈಸ್ ಈಗ ಇವನಿಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅನ್ನೋದು ಗೊತ್ತಾಗ್ಬಾರ್ದಲ್ಲ, ಆ ರೀಸನಿಗೋಸ್ಕರ ಇವನಿಗೆ ಕಣ್ಣಿಗೆ ಬಟ್ಟೆ ಕಟ್ತಿದ್ದೀನಿ. ಈಗ ಟ್ರೈನ್ ಬರುತ್ತಲ್ಲ, ಅವಾಗ ಟ್ರೈನ್ ಬಂದರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಬೋರ್ಡ್ ಇರೋದು ನೋಡಿ. ಆ ರೀಸನಿಗೋಸ್ಕರ ಬಟ್ಟೆ ಕಟ್ತಿದ್ದೀನಿ ಇವನಿಗೆ, ಗೊತ್ತಾಗ್ಬಾರ್ದು ಅನ್ನೋ ರೀಸನಿಗೋಸ್ಕರ. ಕಾಣ್ತೈತಿ ತಾನೆ? ಅಸ್ಸಲಾಮು ಅಲೈಕ್, ಬಾಯ್. ಬಾಯ್ ಕಣಪ್ಪ, ಬಾರೋ ಅಲ್ಲಿ ತನಕ ಬಿಟ್ಟು ಬಾರೋ. ಬರಲ್ವಾ ಅಲ್ಲಿ ತನಕ ನೀನು? ಸರಿತಾ ಇರೋ ಅಲ್ಲೇ. ಗೈಸ್ ಬರೀ ಹೋಗೋಣ. ಗೈಸ್ ನಾವಿವಾಗ ಕಾರ್ತಿಕ್ನ ಕರ್ಕೊಂಡು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಬಟ್ ಇಲ್ಲಿ ಟ್ವಿಸ್ಟ್ ಏನಂದರೆ, ಕಾರ್ತಿಕ್ಕಿಗೆ ನಾನು ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ. ಹಾಂ, ಟಿಕೆಟ್ ತೋರಿಸೋ ಗೊತ್ತಾಗುತ್ತೆ. ಟಿಕೆಟ್ ಎಲ್ಲ ತೋರಿಸೋ ಸೀನೇ ಇಲ್ಲ. ಸೊ ಗೈಸ್ ನಾನೀಗ ಕಾರ್ತಿನ ಕರ್ಕೊಂಡು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಗೈಸ್. ಆ್ಯಕ್ಚುಲಿ ಅವನಿಗೆ ಏನು ಗೊತ್ತಾ, ಎಲ್ಲಿ ಹೋಗ್ತಿದ್ದೆ ಅಂತ ಐಡಿಯಾನೇ ಇಲ್ಲ, ಸ್ವಲ್ಪನೂ ಐಡಿಯಾನೇ ಇಲ್ಲ. ಅವ್ನು ಅವಾಗಲಿಂದ ನನಗೆ ಕೇಳ್ತಾ ಇದ್ದಾನೆ ಎಲ್ಲಿಗೆ ಅಂತ. ಬಟ್ ನಾನು ಹೇಳ್ತಾ ಇಲ್ಲ. ಬಾ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಸೈಲೆಂಟಾಗಿ ಬರ್ತಾರೋ ಅಂತ ಹೇಳಿರೋದು ಅಷ್ಟೇ. ಎಲ್ಲಿರುತ್ತೆ ಒಂದು ಯಾವುದೋ ಫಂಕ್ಷನ್ ಇರುತ್ತೆ, ಇನ್ನೇನು ಹೋದ್ರೆ ಯಾವ್ದಾರು ಒಂದು ಮದುವೆ ಫಂಕ್ಷನ್ ಕರ್ಕೊಂಡು ಹೋಗ್ತೀಯಾ ಇಲ್ವಾ? ಯಾವ್ದಾರು ಒಂದು ಪ್ಲೇಸಸ್ಸು ಹೋಗಿ ಮದ್ವೆನಾಗಿದ್ವನ ಎಲ್ಲ ಒಂದು ನಿನಗೆ ಕರ್ಕೊಂಡು ಹೋಗ್ತಿದ್ದೀನಿ ಗೈಸ್. ಸಿಕ್ಕಾಪಟ್ಟೆ ಟ್ವಿಸ್ಟ್ ಇರುತ್ತೆ ಈ ವಿಡಿಯೋದಲ್ಲಿ ನೋಡಿ, ಬಟ್ ಮಜಾ ಇರುತ್ತೆ ಗೈಸ್. ಇದು ಎಲ್ಲೋ ನಾನು ಹಿಂದೆ ನೋಡ್ತಾ ನಿಂತಿದ್ದೀನಿ, ನನ್ನ ಆ ಕಡೆ ನೋಡ್ತಾ ಇದ್ದೆ, ಈ ಕಡೆ ಓಪನ್ ಆಗಿದೆ ಡೋರು. ಸೊ ಪ್ರೆಸೆಂಟ್ ನಾವೀಗ ಗೈಸ್ ಎಲ್ಲಿದ್ದೀವಿ ಅಂತಂದರೆ, ನಿನಗೇನು ಅನಿಸ್ತದೆ? ನಾನು ಹೇಳ್ದೆಲ್ಲ ಕರ್ಕೊಂಡು ಯಾವ ನಂಬಿಕೆ ಮೇಲೆ ಬಂದಿದ್ದೆ ನನ್ನ ಜೊತೆ ನೀನು? ಏನಾರ ಒಂದು ಕಿತಾಪತಿ ಮಾಡಿರ್ತೀಯ, ಏನು ಕಿತಾಪತಿ ನೋಡೋಣ. ಸೊ ಐಡಿಯಾ ಇಲ್ಲ ಗೈಸ್ ನಾನು ಅವನಿಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಸೊ ಈಗ ನಾವು ಪ್ರೆಸೆಂಟು ಕಡೂರಲ್ಲಿದ್ದೀವಿ. ಟಿಕೆಟ್ ಇವನ ಹತ್ರ ನಾನು ಟಿಕೆಟ್ ತೊಗೊಂಡು ಇವನಿಗೆ ಟಿಕೆಟ್ ತೋರಿಸೇ ಇಲ್ಲ ಗುರು, ಹಂಗೆ ಇಟ್ಕೊಂಡಿದ್ದೀನಿ ನನ್ನ ಥರನೇ. ಸೊ ಈಗ ಪ್ರೆಸೆಂಟು ಕಡೂರಲ್ಲಿದ್ದೀವಿ. ಟ್ರೈನ್ ಈಗ ನಮಗೆ 11:20ಕ್ಕೆ ಬರುತ್ತೆ. ಸೊ ಈಗ ಏನು ಮಾಡ್ತೀನಿ ಅಂದರೆ, ಇವನಿಗೆ ಕಣ್ಣಿಗೆ ಬಟ್ಟೆ ಕಟ್ತೀನಿ. ಬಟ್ಟೆ ಕಟ್ಟಿ ಇಲ್ಲಿಂದ ಕರ್ಕೊಂಡು ಹೋಗೋದು ಇವನಿಗೀಗ. ಯಾಕಂದರೆ ಈ ಟ್ರೈನ್ ಒಳಗೆ ಎಂಟ್ರಿ ಆಗ್ಬೇಕಾದ್ರೆ ಇವನಿಗೆ ಬಟ್ಟೆ ಕಟ್ಟಿಲ್ಲ ಅಂದರೆ ಟ್ರೈನ್ ನೋಡ್ಕೊಬಿಡ್ತಾನೆ ಇವನು. ಯಾಕೋ ಡಬ್ ಅಂತಲ್ಲ, ಬೇಡ ಬಾ ಇಲ್ಲಿ ಇಲ್ಲೇ ಹಿಡ್ಕೊಂಡು ಹೋಗ್ಬಿಟ್ಟು. ಸ್ಟಡಿ ಎಷ್ಟು ಹಾಳೈತೆ. ಹಾಂ, ಸೊ ಪ್ರೆಸೆಂಟು ಕಡೂರಲ್ಲಿ ಇದ್ದೀವಿ. ಇಲ್ಲಿಂದ ನಮಗೆ 11:20 ಟ್ರೈನ್ ಇದೆ. ಆ ಟ್ರೈನನ್ನು ಹೆಂಗೆ ಇದು ಯಾಕೋ ದಡ ಅಂತಿದೆ ಕಣ್ಲ, ಭಯ ಆಗ್ತದೆ. ಲಿಫ್ಟು ಡೌನ್. ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಗಿರೀಶ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ನಮ್ಮ ಡಿಗ್ರಿ ಕ್ಲಾಸ್ಮೇಟು. ಅವ್ನು ಈ ಥರ ಲಿಫ್ಟಲ್ಲಿ ತಗ್ಲಾಕೊಂಡು ಬಿಜ್ದು ಸೀನ್. ಅವನ ಹೆಸರು ಗಿರೀಶ್ ಅಂತಾನೆ. ಅವ್ನು ಸೀನ್ ಆಗ್ಬಿಟ್ಟಿದ್ದೆ. ಯಾರು ಹೇಳ? ಗಿರೀಶ್ ಅಂತ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಿದ್ರು. ನಮ್ಮ ಜೊತೆ ಓದೋನಲ್ವಾ? ನಿನ್ನ ಜೊತೆ ಓದಿಲ್ಲ, ನನ್ನ ಜೊತೆ ಓದೋನು. 11:20 ಟ್ರೈನ್ ಇದೆ. ಇವನಿಗೆ ಬಟ್ಟೆ ಟ್ರೈನ್ ಬರೋಷ್ಟಿಗೆ ನಾ ಬಟ್ಟೆ ಕಟ್ಬಿಡೋಣ, ಬಟ್ಟೆ ಕಟ್ಟಿ ಎಳ್ಕೊಂಡು ಹೋಗೋಣ. ಟೈಮಿಗೆ ಎಷ್ಟಾಗಿದೆ ನೋಡಿ, ಪ್ರೆಸೆಂಟುಗೆ 10:40 ಟೈಮು. ಇನ್ನು 10:40 ಅಂದರೆ 11:15 11:15 ಟ್ರೈನು. 1:35. ನಾನು ಯಾವತ್ತು ನೈಟ್ ಹೊತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೆ ಕಡಿಮೆ ಗೈಸ್. ಇವನ ಜೊತೆ ಸೇರಿದ್ದೀನಿ. ಇವಾಗ ಏನಾಗುತ್ತೋ ಗೊತ್ತಿಲ್ಲ, ನಿದ್ದೆಗೆಟ್ಟೆ ಹೋಗ್ಬೇಕಾಗಿರೋದು ಈಗ ಸದ್ಯದ ಪರಿಸ್ಥಿತಿ. ರೈಲ್ವೆ ಸ್ಟೇಷನ್ ಎಲ್ಲ ನೋಡಿ ಜನಗಳು ಇಲ್ಲೇ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಟ್ರೈನ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಗುರು. ನೋಡಿ ಎಲ್ಲರೂ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆ ಅನ್ನಿಸ್ತದೆ ನಿನಗೆ? ಇಲ್ಲ ನಾನು ಮಂಕಣ ಅನ್ನಿಸ್ತದೆ. ಹೆಂಗೆ ಅನ್ನಿಸ್ತದೆ ನಿನಗೆ ಎಕ್ಸ್ಪೀರಿಯನ್ಸು? ನಿನಗೆ ಹೇಳ್ದಲ್ಲೇ ಕರ್ಕೊಂಡ್ಬಂದಿನಿ, ಯಾವ ಡೆಸ್ಟಿನೇಷನ್ ಅಂತಲೇ ಹೇಳ್ತಿಲ್ಲಲ್ಲ ನಿನಗೆ. ನೀನು ಯಾವುದು ಅಂತ ಕೇಳಿದರೆ ಎಕ್ಸ್ಪ್ರೆಷನ್ ಮಾಡ್ಬೋದಪ್ಪ. ಅದೇ ಟ್ವಿಸ್ಟು. ಅದು ಹೇಳಿದ್ರೆ ನಿನಗೆ ಮಜಾ ಇರಲ್ಲ, ನಿನಗೆ ಹೇಳ್ದಲ್ಲೇ ಕರ್ಕೊಂಡು ಹೋಗೋದೇ ಇರೋದು ಮಜಾ. ಸೊ ಅಷ್ಟೊಂದು ಸಣ್ಣ ಕ್ಲೂನಾರು ಕೊಡು. ನೋ ಕ್ಲೂ ಅನ್ನೋದೇ ಇಲ್ಲ. ಇಲ್ಲಿಂದ ನಿನಗೆ ಬಟ್ಟೆ ಕಟ್ಟಿದ್ರೆ ಮುಗೀತು ಕತೆ. ಟ್ರೈನ್ ಒಳಗೆ ಎಂಟ್ರಿ ಆದಾಗ ಬಟ್ಟೆ ಓಪನ್ ಮಾಡ್ತೀನಿ. ನಿನಗೊಂದು ಇದೋ ವಿಷಯ ಇದೆ, ಬಟ್ ಟ್ರೈನಲ್ಲಿ ಯಾರ ಹತ್ರನೂ ಏನು ಕೇಳಂಗಿಲ್ಲ. ಇದು ಯಾವ ಟ್ರೈನಿಗೆ ಈ ಟ್ರೈನ್ ಅಂತ ಕೇಳಿದ್ರೆ ಬೀಳ್ತಾ ಹೋದೆ. ಹೇಳಿದ್ದೀನಿ ಇವಾಗಲೇ. ಹೋಗ್ಲಿ ಅಂದರೆ ಏನು ಒಂದು ಇಂಟು ಕೊಡಲ್ಲ. ಡಿಸ್ಟಿಕಾ, ಸ್ಟೇಟಾ, ನ್ಯಾಷನಲ್ಲ, ಇಂಟರ್ನ್ಯಾಷನಲ್ಲ ಅದೆಲ್ಲ ನಿನಗೆ ಬೇಡ. ಇಂಟರ್ನ್ಯಾಷನಲ್ ಟ್ರೈನಲ್ಲಿ ಯಾಕೆ ಬಾಂಗ್ಲಾದೇಶ ಹೋಗಲ್ಲ, ಪಾಕಿಸ್ತಾನ ಹೋಗಲ್ವಾ? ನನಗೆ ಗೊತ್ತಿಲ್ಲ ಕಣಪ್ಪ, ಅವೆಲ್ಲ ಹೋಗಿ. ನೇಪಾಳ ಹೋಗಲ್ವಾ? ಅವೆಲ್ಲ ಟ್ರೈನಲ್ಲೇ ಹೋಗ್ಬೋದು ಗಾಯ್ಸ್. ಇವ್ರಿಗೆ ಗೊತ್ತಿಲ್ಲ ಹುಡುಗಂಗೆ. ಡಾಕ್ಟರ್ ಬ್ರೋ ಜೊತೆ ಅವ್ರ ಜೊತೆ ಹೋಗೋದಿತ್ತಲ್ಲ. ಗೈಸ್ ಈಗ ಇವನಿಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅನ್ನೋದು ಗೊತ್ತಾಗ್ಬಾರ್ದಲ್ಲ, ಆ ರೀಸನಿಗೋಸ್ಕರ ಇವನಿಗೆ ಕಣ್ಣಿಗೆ ಬಟ್ಟೆ ಕಟ್ತಿದ್ದೀನಿ. ಈಗ ಟ್ರೈನ್ ಬರುತ್ತಲ್ಲ, ಅವಾಗ ಟ್ರೈನ್ ಬಂದರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಬೋರ್ಡ್ ಇರೋದು ನೋಡಿ. ಆ ರೀಸನಿಗೋಸ್ಕರ ಬಟ್ಟೆ ಕಟ್ತಿದ್ದೀನಿ ಇವನಿಗೆ, ಗೊತ್ತಾಗ್ಬಾರ್ದು ಅನ್ನೋ ರೀಸನಿಗೋಸ್ಕರ. ಕಾಣ್ತೈತಿ ತಾನೆ? ಇಲ್ಲ. ಇದೆಷ್ಟು? 4. ಇದು 3. ಓಕೆ ಗೈಸ್, ರೆಡಿ ಆಗಿರಿ ಗೈಸ್. ಫೈನಲಿ ಟ್ರೈನ್ ಒಳಗೆ ಬಂದಿದ್ದೀವಿ. ಇಲ್ಲಿಂದ ಏನು ಗೊತ್ತಾ, ಇಲ್ಲಿಂದ ಕಾರ್ತಿ ನೋಡಿ ಈಗ ಆಲ್ರೆಡಿ ಇವನು ನಿದ್ದೆ ಮಾಡ್ತಿದ್ದಾನೆ ಗೈಸ್.
ಸುಮಾರು ಹೊತ್ತಾಯ್ತು ನಿದ್ದೆ ಮಾಡೋಕೆ ಸ್ಟಾರ್ಟ್ ಮಾಡಿ. ಯಾರೋ ಸ್ಟಾಪ್ ಮುಗ್ದಾದ್ಮೇಲೆ ನಾನು ವಿಡಿಯೋ ಶೂಟ್ ಮಾಡ್ತಿರೋದು. ಇಲ್ಲೊಬ್ರು ಕೂತಿದ್ರು ಗುರು, ಈ ಕೂತಿದ್ದವರೆಲ್ಲ ಎದ್ದಿ ಹೋಗಿ ಅಲ್ಲೂ ಇದಾರಲ್ಲ ಅವರು ಕೂತಿದ್ರು, ಅವ್ರೀಗ ಎದ್ದು ಹೋಗ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಈ ಜಾಗದಲ್ಲಿ ನಮಗೆ ಸ್ವಲ್ಪ ಜಾಗ ಸಿಕ್ಕಿದೆ, ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಮಲ್ಕೊಂಡು. ಟ್ರೈನಿಗೆ ನಾವು ಹೋಗೋ ಡೆಸ್ಟಿನೇಷನ್ ನಾವು ಹೋಗಿ ಅವನಿಗೆ ಗೊತ್ತಾಗಬಾರ್ದು ಗುರು, ನಿಧಾನಕ್ಕೆ ಮಾತ್ರ. ಟ್ರೈನಿಗೆ ಹೋಗೋ ಡೆಸ್ಟಿನೇಷನ್ನು ಹೆಚ್ಚು ಕಮ್ಮಿ ಮಾರ್ನಿಂಗ್ 9:30ಗೆ ರೀಚ್ ಆಗುತ್ತೆ ಗುರು. ಅಲ್ಲಿ ತನಕ ಹಿಂಗೆ ಎಚ್ಚರಿಕೆ ಇರಬೇಕು. ಮೇಲೆ ಸೀಟೆಲ್ಲ ಹುಡುಕಿದ್ವಿ, ನಮಗೆ ಮೇಲೆ ಯಾವುದು ಸಿಕ್ಕಲಿಲ್ಲ. ನಾನು ಆ್ಯಕ್ಚುಲಿ ಟ್ರೈನ್ನ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಏನಂತಂದರೆ ನಮಗೆ ಸೀಟ್ ಸಿಕ್ಕಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಸ್ಲೀಪರ್ ಸಿಕ್ಕಲಿಲ್ಲ. ಸೊ ಹಂಗಾಗಿ ಸಾಯಲಿ ಅಂತ ಹೇಳ್ಬಿಟ್ಟು ಜನರಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗೇನಂತಂದರೆ ನಮಗೆ ಟೈಮಿಗೆ ಎಷ್ಟು ಎಕ್ಸಾಕ್ಟಾಗಿ 12 ಗಂಟೆ ದಾಟಿದೆ ಈಗ ಆಲ್ರೆಡಿ. ಇಲ್ಲಿ ನೋಡಿ ನಮ್ಮ ಪಕ್ಕದಲ್ಲೆಲ್ಲ ಎಷ್ಟು ಜನ ಇಲ್ಲಿ ಮಲ್ಕೊಂಡಿದ್ದಾರೆ. ಇಲ್ಲೊಬ್ಬ ಹುಡುಗ ಮಲ್ಕೊಂಡಿದ್ದಾರೆ ಪಾಪ ಅಂತ. ಅಲ್ಲಿ ನೋಡಿ ಅಲ್ಲೂ ತಾತ ಎಲ್ಲ ಕೆಳಗೆ ಮಲ್ಕೊಂಡಿದ್ದಾರೆ. ಸೊ ಏನಂತಂದರೆ ಬೆಳಗ್ಗೆ ಹೋಗೋಣ, ಬೆಳಗ್ಗೆ ಸರ್ಪ್ರೈಸ್ ಇದೆ ಗೈಸ್. ಇವನಿಗೆ ಹೋಗೋ ಡೆಸ್ಟಿನೇಷನ್ ಎಲ್ಲಿಗಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಇವನಿಗೆ ಸರ್ಪ್ರೈಸ್ ಮಾಡ್ಬೇಕು ಅನ್ನೋ ರೀಸನಿಗೋಸ್ಕರ ಇವನನ್ನ ಇಲ್ಲಿಂದ ಎಬ್ಬರಿಸಿ ಕರ್ಕೊಂಡು ಬಂದಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಇನ್ನು ನನಗೆ ಮಾರ್ನಿಂಗ್ ತನಕ ಎಚ್ಚರಿಕೆ ಆಗಿದ್ದರೆ ನನಗೂ ನಾಳೆಯಿಂದ ಅಲ್ಲಿ ಮತ್ತೆ ವೀಡಿಯೋ ಶೂಟ್ ಮಾಡಬೇಕು, ಅದೆಲ್ಲ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ಟ್ರೈನ್ ಆಗೋಗ್ಬಿಡುತ್ತೆ. ಅಷ್ಟು ಈಗ ನಾನು ಇಲ್ಲಿ ಆರಾಮಾಗಿ ಎಷ್ಟು ರೆಸ್ಟ್ ಮಾಡ್ತೀನೋ ಅಷ್ಟು ಬೆಸ್ಟ್ ನನಗೆ. ಅಲ್ಲೆಲ್ಲ ಓಡಾಡಿ ವೀಡಿಯೋ ಶೂಟ್ ಮಾಡೋಕ್ಕಿಲ್ಲ ಅಂದರೆ ಮೈಂಡೆಲ್ಲ ಆ್ಯಕ್ಟಿವ್ ಇರಲ್ಲ, ಏನಿಲ್ಲ ಪ್ರಾಬ್ಲಮ್ ಆಗುತ್ತೆ. ಮತ್ತೇನು ಗೊತ್ತಾ, ಬೀರೂರಲ್ಲಿ ಒಂದು ವೀಡಿಯೋ ಶೂಟ್ ಮಾಡ್ತಿದ್ವಿ, ಟ್ರೈನಿಂದ ಇಳ್ದು ಕಡೆ ಹೋಗಿಲ್ಲ, ಯಾವನೋ ಇದೊಂದು ಬಂದ್ಬಿಟ್ಟು ವೀಡಿಯೋ ಶೂಟ್ ಮಾಡೋಂಗಿಲ್ಲ ಅಂತ ನಮಗೆ ಉಲ್ಟಾ ಮಾತಾಡೋಕೆ ಬಂದ. ಮುಂದೆನೇ ವೀಡಿಯೋ ಶೂಟ್ ಮಾಡಿ ಅವ್ನು ಏನೂ ಮಾಡೋಕ್ಕಾಗಲಿಲ್ಲ ಅವ್ನ ಕೈಲಿ. ಒಮ್ಮೆ ಈ ಥರ ಇರ್ತಾರೆ. ಅವನೇ ಲೇಡಿ ಸೀಟಲ್ಲಿ ಹೋಗಿ ಕೂತಿದ್ದಾನೆ, ಅವನೇ ಮಾಡ್ತಿರೋದು ಇಲ್ಲಿಗಲ್ ಕೆಲಸ. ಇವ್ನು ನಮಗೆ ಹೇಳಕ್ಕೆ ಬರ್ತಿದ್ದಾನೆ ಅವನು. ಪರವಾಗಿಲ್ಲ ಇರಲಿ. ಈಗ ನಾವು ಎಲ್ಲಿದ್ದೀವಿ, ಕಡೂರು ಬೀರೂರು ಬಿಟ್ಟು ಇನ್ನು ನೆಕ್ಸ್ಟ್ ಯಾವುದೋ ಸ್ಟಾಪ್ ಇದೆ. ಏನು ಗೊತ್ತಾ, ಟ್ರೈನ್ ಸಿಕ್ಕಾಪಟ್ಟೆ ಸ್ಲೋ ಆಗ್ತಿದೆ ಗುರು, ಮೇನ್ ಪ್ರಾಬ್ಲಮ್. ಬನ್ನಿ ಈ ಕ್ಯಾಮ್ರಾ ಆಫ್ ಮಾಡ್ತೀನಿ, ಕ್ಯಾಮ್ರಾ ಆಫ್ ಮಾಡಿ ನಾಳೆ ಸಿಗೋಣ ನಿಮಗೆ. ಇನ್ನು ರಿಟರ್ನ್ ಬರ್ಬೇಕಾದ್ರೆ ಸುಮಾರು ಕಂಟೆಂಟ್ಗಳು ಮಾಡೋಕ್ಕಿದೆ ಗುರು, ಅಲ್ಲೋಗಿ ಸುಮಾರು ಮಾಡೋಕೆ. ಇದು ಜಸ್ಟ್ ಶಾರ್ಟ್ ಅನ್ನೋ ರೀಸನಿಗೋಸ್ಕರ ಮಾಡ್ತಿರೋದು. ಗೈಸ್ ರಾತ್ರಿ ನಾವು ಹತ್ತಿದ್ದು 11:30ಗೆ. ಈಗ ನೋಡಿ ಟೈಮು 7 ಗಂಟೆ ಆಗ್ತಾ ಬರ್ತದೆ. ಸನ್ ರೈಸ್ ಇದೆಯಲ್ಲ ಗೈಸ್, ನೆಕ್ಸ್ಟ್ ಲೆವೆಲಲ್ಲಿ ಇದೆ ಗೈಸ್. ಇಲ್ಲಿ ಅಣ್ಣ ಅಡ್ಡ ಇದ್ದಾರೆ, ಅಲ್ಲಿ ಇದಿದೆಯಲ್ಲ ಸ್ಟಾಪು, ಆ ಕಡೆ ಮುಂದೆ ಹೋದ್ಮ ತೊಂದರೆ ಇಲ್ಲ ಅಣ್ಣ, ತೊಂದರೆ ಇಲ್ಲ. ಹೋಗಾದ್ಮೇಲೆ ಈ ಕಡೆ ಗಾಡಿ ಪಾಸ್ ಆಗುತ್ತಲ್ಲ ಅವಾಗ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಗುರು ಸನ್ರೈಸ್ ಮಾತ್ರ. ಇಲ್ಲಿ ಗಾಡಿ ಸ್ಟಾಪ್ ಆಗಿದೆ, ಕಾರ್ತಿ ನೋಡಿ ಇನ್ನು ಏನು ಮಾಡ್ತಿದ್ದಾನೆ, ಇನ್ನು ಬಟ್ಟೆ ಕಣ್ಣಿಗೆ ಹಾಕೊಂಡು ಹಂಗೆ ಕೂತ್ಬಿಟ್ಟಿದ್ದಾನೆ ಕಾರ್ತಿ. ಹೆಂಗ ಅನ್ನಿಸ್ತದೆ ಇದು? ಹಾಂ, ಎಲ್ಲ ಫುಲ್ಲು ಬೆಳಕು ಎಲ್ಲ ಕಾಣಿಸ್ತೈತೆ, ಕತ್ಲೆಲ್ಲ ಕಾಣ್ತೈತ. ಈಗ ಏನಾಗಿದೆ ಎಲ್ಲೋ ಟೈಮು 7 ಗಂಟೆ ಆಗ್ತಾ ಬರ್ತದೆ. ಹಾಂ, ಈಗ ಎಲ್ಲಿದ್ದು ತಿಳ್ಕೊಳಕ್ಕೆ ಖತರ್ನಾಕ್ ನನ್ನ ಮಗನೇ. ಹಂಗೆಲ್ಲ ಹೇಳಲ್ಲ ಗುರು ಇವನಿಗೆ. ಸೀಕ್ರೆಟ್ ಅಂದರೆ ಸೀಕ್ರೆಟು ಕರ್ಕೊಂಡು ಹೋಗ್ತಿರೋದು. ಸೊ ಹೆಂಗಾಗಿದೆ ಅಂದರೆ ಇನ್ನೂ ಬಟ್ಟೆ ಇದನ್ನು ಕಟ್ಕೊಂಡೇ ಇದ್ದಾನೆ. ಅವನಿಗೆ ಬೆಳಗ್ಗೆ ಆಗಿದೆ ಅಂತಲೇ ಗೊತ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಫುಲ್ಲು ಕಪ್ಪು. ರಾತ್ರಿ ಎಲ್ಲ ಹೆಂಗಿದ್ನೋ ಗೊತ್ತಿಲ್ಲ ಗುರು, ಬಟ್ ರಾತ್ರಿ ಎಲ್ಲ ಇರೋ ಥರ ಮಾಡಿದ್ದೀನಿ. ಸೊ ಈಗ ಹೆಂಗೆ ಗೊತ್ತಾ, ಬನ್ನಿ ನಿಮಗೆ ಇಲ್ಲಿ ಸನ್ರೈಸ್ ಹೆಂಗಿದೆ ಅಂತ ತೋರಿಸ್ತೀನಿ. ಸನ್ರೈಸ್ ಮಾತ್ರ ಗೈಸ್ ನೆಕ್ಸ್ಟ್ ಲೆವೆಲಲ್ಲಿದೆ ನೋಡಿ. ಆ್ಯಕ್ಚುಲಿ ಆಲ್ರೆಡಿ ಸನ್ರೈಸ್ ಆಗಿಬಿಟ್ಟಿದೆ, ಅದನ್ನು ನಾನು ಈಗ ನಿಮಗೆ ಮತ್ತೆ ತೋರಿಸ್ತಿರೋದು ಅಷ್ಟೇ. ಸಕ್ಕದಾಗಿತ್ತು. ಕ್ಲಿಪ್ಸ್ ಇದೆ, ಆ ಫೋಟೋ ಬೇಕಾದ್ರೆ ನಿಮಗೆ ಹಾಕ್ತೀನಿ. ಇಲ್ಲಿ ಕಾಣ್ತಿದ್ದಿಲ್ಲ ಈ ಫೋಟೋದಲ್ಲಿ ನೋಡಿ, ಸಕ್ಕತ್ತಾಗಿದೆ ನೋಡಿ ಹೆಂಗೆ ಕಾಣ್ತಿದೆ ಸೂರ್ಯ ಹುಡ್ತಾ ಇರೋದು. ಇನ್ನೂ ಕೆಳಗಿದ್ದಾಗ ನೆಕ್ಸ್ಟ್ ಲೆವೆಲಲ್ಲಿತ್ತು, ಈಗ ರೈಸ್ ಆಗಿದೆ. ಈಗ ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ ಇವನು, ಕಾರ್ತಿನ ಅಂಜನಾದ್ರಿ ಕರ್ಕೊಂಡು ಹೋಗ್ತಿದ್ದೀನಿ ಗುರು. ಅವ್ನ ಫೇವ್ರೇಟ್ ಅಂತೆ ಅದು, ಅವನು ದೊಡ್ಡ ಆಂಜನೇಯನ ಭಕ್ತ, ಹಂಗಾಗಿ ಅವನನ್ನ ಅಂಜನಾದ್ರಿ ಕರ್ಕೊಂಡು ಹೋಗ್ತಿದ್ದೀನಿ. ಅವ್ನ ಲೈಫಲ್ಲಿ ಯಾವತ್ತೂ ಅಂಜನಾದ್ರಿಗೆ ಹೋಗಿಲ್ಲ. ಸೊ ಆ ರೀಸನಿಂದ ನಾನು ಅವನನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಮೇ ಬಿ ಅವನಿಗೆ ಇದು ದೊಡ್ಡ ಸರ್ಪ್ರೈಸ್ ಆಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಅವನು ಹೇಳೋಕ್ಕಾಗಲ್ಲ, ಖುಷಿಯಿಂದ ಹತ್ಬಿಟ್ಟು ಅವ್ನು ಹೋಗ್ಬೇಕಂತ ಇಷ್ಟು ವರ್ಷದಿಂದ ಅವ್ನು ಯಾವತ್ತೂ ಹೋಗಿಲ್ಲ, ಇವಾಗ ಹೋಗ್ತಿದ್ದಾನೆ. ಮೇ ಬಿ ಅವನಿಗೆ ಸಖತ್ತು ಎಂಜಾಯ್ ಮಾಡ್ಬೋದು ಅವನಲ್ಲಿ. ಪ್ರೆಸೆಂಟ್ ಯಾವ ಜಾಗದಲ್ಲಿ ಇದೆಯೋ ಗೊತ್ತಿಲ್ಲ. ನನ್ನ ಮುಂದೆ ಇಲ್ಲಿ ನೋಡಿ ಇಷ್ಟಕ್ಕೊಂದು ಬೆಟ್ಟ ಗುಡ್ಡಗಳೆಲ್ಲ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀವಿ ಅನಿಸುತ್ತೆ. ಇನ್ನೊಂದು 2 ಅವರ್ಸಲ್ಲೇನೋ ರೀಚ್ ಆಗ್ಬೋದು ನಾವು. ಗಂಗಾವತಿಗೆ ಟಿಕೆಟ್ ತೊಗೊಂಡಿದ್ದೀನಿ ಗುರು ನಾನೀಗ. ಏನು ನೋಡ್ತಿದ್ಯಾ? ಹಾಂ, ನೀನು ಎಲ್ಲಿ ಹೋಗ್ತಿದ್ದೀರದು? ಗಂಗಾವತಿ. ಯಾಕೆ? ಯಾವ ಊರು? ಗಂಗಾವತಿ. ಎಲ್ಲಿಂದ ಹೋಗ್ತಿದ್ಯಾ? ಮಾಡೋ ಒಂದು ಎಕ್ಸಸೈಸು ನೀನು ಮಾಡ್ದಲ್ಲಿ ಇಲ್ಲಿ ಇಟ್ಕೊಂಡು.
ಗೈಸ್ ಅವಾಗಲೇ ಇಲ್ಲಿ ಅಲ್ಲಿ ಕೂತಿದ್ದೀನಿ ಇಲ್ಲೇ ಎಕ್ಸಸೈಸ್ ಮಾಡ್ತೇವೆ ಜಿಮ್ ಮಾಡ್ಕೊಂಡು ಹುಡುಗರು ಪಾಪ. ಎಷ್ಟು ಜನ ಹೋಗ್ತಿದ್ದೀರಾ ನೀವು? 6 ಜನ. 6 ಜನ. ರಜಾ ಅಂತ ಹೇಳಿ ಸ್ಕೂಲಾ? ರಜಾ ಅಲ್ಲ ಇನ್ನು 3 ತಿಂಗಳು ರಜೆ ತಾನೆ ಜಾಲಿ. ಎಷ್ಟನೇ ಕ್ಲಾಸ್? 10th ಹೋಗೋಣ ನೀನು? 10th 9th? 8ನೇ ಕ್ಲಾಸ್. ಏನಂತ ಹೇಳು? 8th ಅಲ್ಲ ಕಡುವ 8th. ನಾವು ಸ್ಕೂಲಲ್ಲಿದ್ದಂತೂ ಸ್ಕೂಲಲ್ಲಿ ಓದ್ಬೇಕಾದ್ರೆ ಸಿಕ್ಕಾಪಟ್ಟೆ ಒದೆ ತಿಂತಿದ್ವಿ ಗೈಸ್. ಮ್ಯಾಥ್ಸಿಗಂತೂ ಸಿಕ್ಕಾಪಟ್ಟೆ ಒದೆ ತಿಂತಿದ್ವಿ. ಅದು ಬಿಟ್ಟರೆ ಬಾಕಿ ಸಬ್ಜೆಕ್ಟಿಗೆಲ್ಲ ಸಖತ್ತಾಗಿ ಓದ್ತಾ ಇದ್ದೆ. ಬಟ್ ಮ್ಯಾಥ್ಸ್ ಅಂತ ಬಂದರೆ ರುಬ್ಬಾಡ್ಬಿಡೋರು ನಮಗಂತೂ. ಅದಕ್ಕೆ ಮತ್ತೆ ಅವನಿಗೆ ಕಾರ್ತಿಕ್ಗೂ ಅಷ್ಟೇ ಸರಿಯಾಗಿ ರುಬ್ಬಿಟ್ಟರು ಪಾಪ. ಗೈಸ್ ನಾವಿಲ್ಲಿ ಬಂದಿದ್ದೀವಲ್ಲ, ಈ ಟ್ರೈನ್ ನೋಡಿ, ಇದು ಆ್ಯಕ್ಚುಲಿ ಹೊಸ ಟ್ರೈನ್ ಅನಿಸುತ್ತೆ ನೋಡೋಕ್ಕಲ್ಲ. ಆ್ಯಕ್ಚುಲಿ ಹೊಸ ಟ್ರೈನ್. ಇಲ್ಲೆಲ್ಲ ಪೇಂಟ್ ಎಲ್ಲ ಇದೆಯಲ್ಲ, ಎಲ್ಲ ಹೊಸ್ದಾಗಿ ಮಾಡಿಸಿದ್ದಾರೆ ಗೈಸ್. ಪೇಂಟು ಮತ್ತು ಲೈಟಿಂಗ್ಸ್ ಇದೆಯಲ್ಲ, ಲೈಟು ಮತ್ತು ನಾವುಗಳು ಪ್ಯಾಸೆಂಜರ್ಸ್ಗಳು ಅಷ್ಟೇ ಸ್ವಲ್ಪ ಲೆಕ್ಕಾಚಾರ ಆಗಿತ್ತು ಇಲ್ಲಿ. ಮತ್ತೇನು ಗೊತ್ತಾ, ಅಲ್ಲೂ ಅಷ್ಟೇ. ಅದು ಏನು ಸಪ್ರೇಟಾಗಿ ಲೈಟ್ ಕೊಟ್ಟಿದ್ದಾರೆ, ಅದು ಏನು ಲೈಟ್ ಅಂತ ನನಗೆ ಐಡಿಯಾ ಇಲ್ಲ. ನಿಮಗೇನೋ ಕೊಟ್ಟಿದ್ರೆ ಅದು ಲೈಟಿಂದು ಕಮೆಂಟ್ ಮಾಡಿ ಏನಂತ. ಇಲ್ಲಿಂದ ಗೊತ್ತಾ, ಬೆಂಗಳೂರಿಂದ ಸುತ್ತಾಡ್ಕೊಬಂದು ಬೆಂಗಳೂರಿಂದ ಹತ್ತಿದ್ದು ಕೋಚಿಂಗ್ ಅಂತ ಮುಗಿಸೋಣ ಅಂತೇಳಿ ಡಿಗ್ರಿಲಿ ಇರ್ಬೇಕಾದ್ರೆ. ಆಮೇಲೆ ಕಡೂರಿಗೆ ಟಿಕೆಟ್ ತಂದ್ವಿ. ಬಟ್ ಹತ್ತಿದ್ದು ಮಾತ್ರ 4 ಜನ ಬೇರೆ ಟ್ರೈನ್ ಹತ್ತು. ಅದು ತಮಿಳ್ನಾಡು ಮತ್ತು ಆಂಧ್ರ ಎಲ್ಲ ಸುತ್ತಾಡಿಸಿ ಆಮೇಲೆ ಬಳ್ಳಾರಿ ತಗೊಂಬಂದು ಹಾಕ್ತು. ಆಮೇಲೆ ಬಳ್ಳಾರಿಲಿ ಇಳ್ಕೊಂಡು ನಾವು ಟಿಕೆಟ್ ತೊಗೊಂಡು ಅಲ್ಲಿಂದ ಚಿತ್ರದುರ್ಗ ಆಯ್ತು. ಚಿತ್ರದುರ್ಗದಲ್ಲಿ ಏನಾಯ್ತು ಕೇಳು, ಇದೇ ಥರ ಕಂಪಾರ್ಟ್ಮೆಂಟು. ನನ್ನ ಫ್ರೆಂಡು ಶರತ್ ಅನ್ನೇನು ಇಲ್ಲಿ ಕೂತಿದ್ದಾನೆ, ಇನ್ನೊಬ್ಬ ಇಲ್ಲಿ ಕೂತಿದ್ದಾನೆ, ನಾವು ಇಲ್ಲಿ ಕೂತಿದ್ದೀವಿ. ಅವನು ಟ್ರಾನ್ಸ್ಜೆಂಡರ್ ಬಂದರು ಬಂದುಬಿಟ್ಟು ಇವ್ರಿಗೆ ಕೇಳಿದ್ರು, ಏನು ಹೇಳು ಕಾಸು ಕೇಳಿದ ತಕ್ಷಣ ಏನಾಯ್ತು ಅಂದರೆ ನನ್ನ ಹತ್ರ ಇಲ್ಲ ಅಂತ ನಾನು ಸುಮ್ಮನೆ ಅದೇ. ಅವ್ನು ಕೊಡ್ತಾನೆ ಅಂತ ಹಾಕ್ಬಿಟ್ವಿ ನಾವು. ಕಾಸು ಕೇಳಿದ್ರು, ನನ್ನ ಹತ್ರ ಇಲ್ಲ ಅಕ್ಕ, ಅವ್ನು ಕೊಡ್ತಾನೆ ನೋಡಿ, ಅವನ ಹತ್ರ ಕೊಟ್ಟಿದ್ದೀನಿ ಅಂತಂದೆ. ಅವನಿಗೆ ಕೇಳಿದ್ರು, ಕೇಳಿದ ತಕ್ಷಣ ಅವನು ಅಕ್ಕ ಇಲ್ಲ ಅಕ್ಕ ಅಂದ ತಕ್ಷಣ ಏನಂತಿದೆ, ಏನು ಬೇಕು ಕೇಳು, ಪ್ಯಾಂಟ್ ಲಂಗ ಎತ್ಬಿಟ್ಟು ಫುಲ್ಲು ಹೊಡ್ಕೊಂಡು ಹೋಗ್ಬಿಡು ಅಂದ್ಬಿಡು, ಫುಲ್ ಎತ್ಬಿಟ್ಟು ಅಜೀವಾಗ ಬಿಡ್ತವನಿಗೆ ಫುಲ್ ಎತ್ತಿ ತೋರಿಸ್ಬಿಡುದು. ಗೈಸ್ ನಾನು ಈಗ ಅಷ್ಟೇ ಜಸ್ಟ್ ಕಾರ್ತಿಕಿಗೆ ಫೋಲ್ಡ್ ತೆಗ್ದಿದ್ದೀನಿ. ಏನಕ್ಕಂತಂದರೆ ಹಂಗೆ ಬಿಟ್ಟರೆ ಸರಿ ಹೋಗಲ್ಲ. ಆ ರೀಸನಿಂದ ಅವನಿಗೆ ಎಲ್ಲಿ ಹೋಗ್ತೀವಿ ಅಂತ ಈಗಲೂ ಅವ್ನಿಗೆ ಕನ್ಫ್ಯೂಷನ್ ಇದೆ. ಬಟ್ ಸ್ಟಿಲ್ ಅವನಿಗೆ ಹಂಗೆ ಇಟ್ಕೊಂಡು ಅದನ್ನು ತೆಗ್ಸಿ ಇಟ್ಟಿದ್ದೀನಿ. ಈಗ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 1/2 hour ಅಷ್ಟೇ ತೆಗ್ಸೋರು ಅವನಿಗೆ. ಅದ್ರ ಮೇಲೆ ಮತ್ತೆ ಅವ್ನ ಲೊಕೇಶನ್ ಗೊತ್ತಾಗ್ಬಿಟ್ರೆ ಕಷ್ಟ ಆಗುತ್ತೆ. ಆ ರೀಸನಿಂದ ತೆಗಿಯಕ್ಕೆ ಬಿಡಲ್ಲ. ಈಗ ಅರ್ಧ ಗಂಟೆ ಸ್ವಲ್ಪ ರೆಸ್ಟ್ ಇರಲಿ, ಕಣ್ಣಿಗೂ ಸರಿ ಹೋಗೋ ಸ್ಟ್ರೈನ್ ಆಗುತ್ತೆ ಅನ್ನೋದಕ್ಕೋಸ್ಕರ ತೆಗ್ದಿದ್ದೀನಿ. ಈಗ ನೋಡಿ ಇಲ್ಲಿ ಹೊರಗಡೆ ವಾತಾವರಣ ನೋಡಿ ಹೆಂಗಿದೆ, ಎಲ್ಲ ಕಲ್ಲು ಬಂಡೆ. ಇಲ್ಲೆಲ್ಲ ಆಲ್ಮೋಸ್ಟ್ ಕರಡಿ ಚಿರತೆಗಳು 100% ಇರುತ್ತೆ. ಹೆಂಗ ಅನ್ನಿಸ್ತು ಇದು ಬ್ಲೈಂಡ್ ಫೋಲ್ಡ್ ಹಾಕೊಂಡಿದ್ದು? ಈಗ ಎಲ್ಲಿದ್ದೇವೆ ಅದೆಲ್ಲ ಹೇಳಲ್ಲ ನಿಂಗೆ. ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ, ಹೀಗೆ ಇದನ್ನ ಅಡ್ಡ ಹಾಕಿ ಇಟ್ಕೊಂಡಿದ್ಯಾ? ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ ಹೇಳಲ್ಲ. ಕೈಗೆ ಹೊಡೆದಿದ್ದು ಹೆಂಗ ಅನ್ನಿಸ್ತು ಹೇಳು? ಅಷ್ಟು ರಾತ್ರಿಯಿಂದ ಹಾಕೋ ಬಂದಿದ್ದು ನನಗೇನೋ ಸ್ಟೇಟ್ ಬಿಟ್ಟು ಸ್ಟೇಟಿಗೆ ಬಂದಿರೋ ಹತ್ರ ಫೀಲ್ ಆಗ್ತದೆ. ಅದೇ ನನಗೇನೋ ಸ್ಟೇಟ್ ಬಿಟ್ಟು ಸ್ಟೇಟು ಬಂದಿರೋ ಹತ್ರ ಫೀಲ್ ಆಗ್ತದೆ. ಸ್ಟೇಟ್ ಅಲ್ಲಿ ಗೆಸ್ ಮಾಡಿ ಎಲ್ಲಿಗೆ ಹೋಗ್ತೀವಿ ಅಂತ. ತಿರುಪತಿಗೆ ಕರ್ಕೊಂಡು ಹೋಗ್ತೀವಿ. ತಿರುಪತಿ ಆಂಧ್ರ ಪ್ರದೇಶ. ತಿರುಪತಿ ನಾವು ತಿರುಪತಿ ಕರ್ಕೊಂಡು ಹೋಗ್ತಿದ್ದೀನಿ ಬಾ. ತಿರುಪತಿ ನಾವ ಹಾಕ್ಸಿ ಲಡ್ಡು ತಿನ್ನಿಸಿ ಮನೆಗೆ ಕಳ್ಸೋದ ನಿನಗೆ ಇವತ್ತು. ಇದು ಯಾವ ಪ್ಲೇಸು ನನಗೂ ಗೊತ್ತಿಲ್ಲ, ಎಲ್ಲಿ ಹೋಗ್ತಿದ್ದೀವಿ ಅಂತ. ಸುಮ್ಮನೆ ಹೋಗ್ತಿದ್ದೀವಿ ಕಾರ್ತಿ ನಾವು. ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ಮತ್ತೆ ರಿಟರ್ನು ನಿನಗೆ ರಜೆ ಎಷ್ಟು ದಿವಸ ಹಾಕಿದ್ಯಾ ನೀನು? 3 ದಿವಸ ಹಾಕಿದ್ದೆ. 3 ದಿವಸ ಬಿಟ್ಟೆ ಕರ್ಕೊಬರೋದು. ನೀನು ನಾಳೆ ಲಾಸ್ಟು ಅಷ್ಟೇ, ನಾಳೆ ಲಾಸ್ಟ್ ಕರ್ಕೊಬರೋದು. ಅಲ್ಲಿ ತನಕ ಹಿಂಗೆ ಓಡಾಡೋದೆ. ಮತ್ತೆ ಇಂಥ ಬಳಿ ಏನಕ್ಕೆ ಬಟ್ಟೆ ಕಟ್ತಿದ್ಯಾ? ಇಂಥ ಬಳಿಗೆ ಮತ್ತೆ ಏನಕ್ಕೆ ಕಣ್ಣಿ ಬಟ್ಟೆ ಕಟ್ಟಿದ್ಯಾ? ಹಂಗೆ ಅದು ಮಜಾ ಇಲ್ಲಿ ಅಂತ ನೋಡ್ಬಾರ್ದು ನೀನು ಏನು. ಗೈಸ್ ಇಷ್ಟ ಗೈಸ್ ಇವತ್ತಿನ ವಿಡಿಯೋ. ನಾಳೆ ಏನು ಮಾಡ್ತೀನಿ, ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದು ನೀವು ನೋಡ್ರಿ. ಸೊ ಈಗ ಇವ್ನು ಮುಂದೆ ಹೇಳಿದ್ರೆ ಅದೆಲ್ಲ ಸರಿ ಬರೋಲ್ಲ ಅನಿಸುತ್ತೆ. ಆ ರೀಸನಿಗೋಸ್ಕರ ನಾನು ಇವನಿಗೆ ಹೇಳ್ತಾ ಇಲ್ಲ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಸಿಗೋಣ. ಟ್ರೈನ್ ಸಿಗಾಬಿಡ ಸ್ಲೋ ಆಗ್ತಾ ಇದೆ. ಬಟ್ ಸ್ಟಿಲ್ ಈಗಲೂ ಕನ್ಫ್ಯೂಷನಲ್ಲಿ ಇದ್ದಾನೆ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾಗ್ತಿಲ್ಲ ಅವನು ಪಾಪ. ಹೆಂಗೆ ನೋಡ್ತೀವ ನೋಡಿ, ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಗೊತ್ತಾಗಲ್ಲ ಬಿಡು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ.
ಸೊ ವಿಡಿಯೋ ಇಷ್ಟದ ನಿಮಗೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಗೆ ಸಿಗೋಣ. ಬಾಯ್ ಬಾಯ್. ಹಾಂ, ಬಂಡೆ ಹೊಡೆಯಕ್ಕೆ ಕರ್ಕೊಂಬಂದ. ಬಂಡೆ ಹೊಡೆಯೋಕ್ಕೆ ಕರ್ಕೊಂಬಂದೆ. ಬಂಡೆ ಹೊಡೆದು ನಿನಗೆ ಇಲ್ಲಿ ಅಡ ಇಡ್ತೀನಿ ನಿನಗೆ ಎಲ್ಲರ ಜೊತೆನೂ. ಹಾಂ, ಕೆಲಸ ಮಾಡ್ತಲ್ಲ ಅವ್ರ ಜೊತೆ ಅಡ ಇಡ್ಸಿ ಬಂಡೆ ಹೊಡ್ಸೋದೆ. ಕಾಣಬಾರ್ದು ನಿನಗೆ, ಒಂಚೂರು ಕಾಣಬಾರ್ದು ಇದು. ಹಾಂ, ಖತರ್ನಾಕು. ಸ್ಟೇಷನ್ ಬಂತು. ಸ್ಟೇಷನ್ ಇಲ್ಲಿ ನೋಡಬಾರ್ದಲ್ಲ, ಆ ರೀಸನಿಗೋಸ್ಕರ ಮುಚ್ಚಾಕ್ಬಿಟ್ಟಿದ್ದೀನಿ ನಿಮಗೆ. ಇಷ್ಟೇ ಇವತ್ತಿನ ವಿಡಿಯೋ. ಮತ್ತೆ ನಾಳಿನ ವಿಡಿಯೋದಲ್ಲಿ ನೋಡೋಣ ಅವನ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ, ಹೆಂಗೆ ರಿಯಾಕ್ಟ್ ಆಗ್ತಾನೆ, ಅವ್ನಿಗೇನು ಅಂತ ಅವನಿಗೆ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದ್ದೀನಿ. ನೋಡೋಣ. ಓಕೆ, ಬಾಯ್ ಬಾಯ್ ಗುರು, ಬಾಯ್ ಬಾಯ್.